ಶುದ್ಧ ಕುಡಿಯುವ ನೀರಲ್ಲೂ ಕೂಡ ವಸೂಲಿ ಮಾಡಬೇಕಾ? ಸಲ್ಲಾಪಕ್ಕೆ ಅಡ್ಡಿಯಾಗುತ್ತೆ ಅಂತ ಹೇಳಿ ಬಾಲಕಿಯ ಮೇಲೆ ಕ್ರೌರ್ಯ ಮೆರೆದ ಮಲತ್ತಣ್ಣಿ. ಎಲ್ಲ ಸುದ್ದಿಗಳ ಅಪ್ಡೇಟ್ಸ್ ಕರ್ನಾಟಕ ಟಾಪ್ 20ಯಲ್ಲಿ. ಮೈಸೂರು ಕಾಂಗ್ರೆಸ್ ಅಭ್ಯರ್ಥಿಯನ್ನು ಅಳೆದು ತೂಗಿ ಫೈನಲ್ ಮಾಡಲಾಗಿದೆ ಅನ್ನೋ ಮಾತು ಕೇಳಿಬರ್ತಾ ಇದೆ. ಯದುವೀರ್ ಒಡೆಯರ್ ವಿರುದ್ಧ ಕಾಂಗ್ರೆಸ್ನಿಂದ ಎಂ ಲಕ್ಷ್ಮಣ್ ಸ್ಪರ್ಧೆಗಿಳಿಯುವುದು ಫಿಕ್ಸ್ ಅನ್ನಲಾಗ್ತಾ ಇದೆ. ಆದರೆ ಯಾವುದೇ ಕಾರಣಕ್ಕೂ ಪುತ್ರ ಯತೀಂದ್ರನನ್ನ ಕಣಕ್ಕೆ ಇಳಿಸಲು ಸಿಎಂ ಒಪ್ತಾ ಇಲ್ಲ. ಬಿಜೆಪಿ ಜೆಡಿಎಸ್ ಮೈತ್ರಿ ಇಲ್ಲದೆ ಇದ್ದಿದ್ರೆ ಅದು ಬೇರೆ ಪ್ರಶ್ನೆ. ಇಲ್ಲಿಗೆ ಒಕ್ಕಲಿಗ ಅಭ್ಯರ್ಥಿಯೇ ಬೇಕು ಅಂತ ಹೇಳಿದ್ದಾರಂತೆ. ಮತ್ತೊಂದು ಕಡೆ ಲೋಕಸಭಾ ಚುನಾವಣೆ ಬಲೆಯಿಂದ ಸಚಿವ ಮಹದೇವಪ್ಪ ತಪ್ಪಿಸಿಕೊಂಡಂಗೆ ಕಾಣ್ತಾ ಇದೆ. ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನ್ನ ಮಗ ಸುನಿಲ್ ಬೋಸ್ಗೆ ಕೊಡಿಸುವಲ್ಲಿ ಕೊನೆಗೂ ಯಶಸ್ವಿಯಾಗಿದ್ದಾರೆ ಎನ್ನಲಾಗಿದೆ. ಈ ಮಧ್ಯ ಯಾವುದೇ ಕಾರಣಕ್ಕೂ ಯದುವೀರ್ ವಿರುದ್ಧ ತುಟಿ ಬಿಚ್ಚಬೇಡಿ ಅಂತ ಕಾಂಗ್ರೆಸ್ ನಾಯಕರಿಗೆ ಸಿಎಂ ಕಿವಿ ಮಾತು ಹೇಳಿದ್ದಾರಂತೆ. ಯದುವಂಶದ ವಿಚಾರ ಮೈಸೂರು ಭಾಗದಲ್ಲಿ ಭಾವನಾತ್ಮಕವಾಗಿದೆ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ನಮಗೆ ಮುಳ್ಳಾಗುತ್ತೆ. ಸರ್ಕಾರದ ಗ್ಯಾರಂಟಿಗಳು, ಬಿಜೆಪಿಗಳ ಸುಳ್ಳುಗಳ ಮೇಲೆ ಪ್ರಚಾರ ಮಾಡಿ ಯದುವೀರ್ ವಿಚಾರದಲ್ಲಿ ಟೀಕಿಸಿದರೆ ಅದರ ಎಫೆಕ್ಟ್ ಮೈಸೂರು ಮಾತ್ರ ಅಲ್ಲ, ಬೇರೆ ಕ್ಷೇತ್ರದ ಮೇಲೂ ಆಗುತ್ತೆ ಅಂತ ಸಲಹೆ ಕೊಟ್ಟಿದ್ದಾರಂತೆ. ಲೋಕಸಭಾ ಅಖಾಡ ರಂಗೇರಿದೆ. ಮೈಸೂರು ಕೊಡಗು ಮೈತ್ರಿ ಅಭ್ಯರ್ಥಿ ಯದುವೀರ್ರಿಂದ ನಾಯಕರ ಭೇಟಿ ಮುಂದುವರೆದಿದೆ. ನಿನ್ನೆಯಷ್ಟೇ ಜಿಟಿ ದೇವೇಗೌಡರನ್ನ ಭೇಟಿಯಾಗಿ ಸಹಕಾರ ಕೋರಿದ್ರು. ಇವತ್ತು ಮೈಸೂರಿನ ಸುಬ್ಬಯ್ಯ ರಸ್ತೆಯಲ್ಲಿರುವ ಸಾರಾ ಮಹೇಶ್ ಕಚೇರಿಗೆ ಭೇಟಿ ಕೊಟ್ಟರು. ಈ ವೇಳೆ ಯದುವೀರ್ಗೆ ಜೆಡಿಎಸ್ ಕಾರ್ಯಕರ್ತರು ಭವ್ಯ ಸ್ವಾಗತ ಕೋರಿದ್ರು. ಬಳಿಕ ಮೈಸೂರು ಭಾಗದಲ್ಲಿ ಹಿಡಿತ ಹೊಂದಿರುವ ಹಿರಿಯ ಶಾಸಕ ಸಾರಾ ಮಹೇಶ್ ಬಳಿಯೂ ಸಹಕಾರ ಕೋರಿದ್ರು. ಜೊತೆಗೆ ಸಂಜೆ ವೇಳೆಗೆ ವಿ ಶ್ರೀನಿವಾಸ್ ಪ್ರಸಾದ್ ಮನೆಗೂ ಭೇಟಿ ಕೊಟ್ಟು ಮಾತುಕತೆ ನಡೆಸಿದ್ರು. ಇನ್ನು ಇದೇ ವೇಳೆ ಮಾತನಾಡಿದ ಯದುವೀರ್, ಮಹಾರಾಜರ ಕಾಲದಲ್ಲಿ ನೀಡಿದ ಕೊಡುಗೆ ಮೇಲೆ ಬಿಜೆಪಿ ನಮಗೆ ಟಿಕೆಟ್ ಕೊಟ್ಟಿದೆ. ಸದೃಢ ಭಾರತಕ್ಕಾಗಿ ನಾವು ಮತ ಹಾಕ್ತಾ ಇದ್ದೀವಿ. ನಿಮ್ಮೆಲ್ಲರ ಋಣ ತೀರಿಸಲಿಕ್ಕೆ ನಾನು ಬಂದಿದ್ದೇನೆ ಅಂತ ಹೇಳಿದರು. ಮಹಾರಾಜರು ಮೈಸೂರು ಸಂಸ್ಥಾನದಲ್ಲಿ ಕಾಲದಲ್ಲಿ ಮಾಡಿರುವ ಕೊಡುಗೆ, ಮೈಸೂರು ರಾಷ್ಟ್ರ ಕಾಲದಲ್ಲಿ ಮಾಡಿರುವ ಎಲ್ಲ ಕೆಲಸ, ಅದರ ಪ್ರತಿಧ್ವನಿ ಇವಾಗ ನಮ್ಮ ಕೇಂದ್ರ ಸರ್ಕಾರದಿಂದ ನಾವು ಕೇಳಿಕೊಡ್ತಾ ಇದ್ದೀವಿ. ಅದಕ್ಕಾಗಿಯೇ ನಾವು ಈ ಒಂದು ವಿಕಸಿತ ಭಾರತ ಅಥವಾ ಶ್ರೇಷ್ಠ ಭಾರತ ನಿರ್ಮಾಣಕ್ಕಾಗಿ ನಾವೆಲ್ಲರೂ ಜೊತೆಗೆ ಸೇರಿದ್ದೇವೆ. ದಾವಣಗೆರೆ ಸಂಸದ ಜಿಎಂ ಸಿದ್ದೇಶ್ವರ್ಗೆ ಸ್ವಪಕ್ಷರಿಂದಲೇ ಗೋಬ್ಯಾಕ್ ಬಿಸಿ ತಟ್ಟಿದೆ. ಹರಪನಹಳ್ಳಿ ತಾಲೂಕಿನ ತರಳಬಾಳು ಕಲ್ಯಾಣ ಮಂಟಪದಲ್ಲಿ ಬಿಜೆಪಿ ಕಾರ್ಯಕರ್ತರ ಹೈಡ್ರಾಮಾ ನಡೆದಿದೆ. ಅಧ್ಯಕ್ಷ ಪದಾಧಿಕಾರಿಗಳ ಅಧಿಕಾರ ಸ್ವೀಕಾರ ಸ್ಥಳ ರಣರಂಗವಾಗಿತ್ತು. ಮಾಜಿ ಸಚಿವ ಕರುಣಾಕರ್ ರೆಡ್ಡಿ ಬಣದಿಂದ ಗೋಬ್ಯಾಕ್ ಸಿದ್ದೇಶ್ವರ್ ಘೋಷಣೆ ಮೊಳಗಿಸಲಾಯಿತು. ಎರಡು ಬಣಗಳ ಮಧ್ಯೆ ಕೂಗಾಟ, ಚೀರಾಟ ನಡೆಯಿತು. ವಿಜಯನಗರದ ಬಿಜೆಪಿ ಜಿಲ್ಲಾಧ್ಯಕ್ಷ ಚನ್ನಬಸನಗೌಡರನ್ನ ಕರುಣಾಕರ ರೆಡ್ಡಿ ಬೆಂಬಲಿಗರು ಎಳೆದಾಡಿದ ಘಟನೆ ನಡೆಯಿತು. ಈ ಮಧ್ಯೆ ಅತೃಪ್ತರನ್ನ ಸಮಾಧಾನಗೊಳಿಸುವ ವಿ ಸೋಮಣ್ಣ ಅವರ ಮೊದಲ ಹಂತದ ಪ್ಲಾನ್ ಸಕ್ಸಸ್ ಆದಂತಿದೆ. ಟಿಕೆಟ್ ಆಕಾಂಕ್ಷಿಯಾಗಿದ್ದ ಸಿದ್ದಗಂಗಾ ಆಸ್ಪತ್ರೆ ವ್ಯವಸ್ಥಾಪಕ ನಿರ್ದೇಶಕ ಆರ್ಎಸ್ಎಸ್ ಮುಖಂಡ ಡಾಕ್ಟರ್ ಪರಮೇಶ್ ಮನವೊಲಿಸುವಲ್ಲಿ ಸೋಮಣ್ಣ ಯಶಸ್ವಿಯಾಗಿದ್ದಾರೆ. ಸೋಮಣ್ಣ ಪರ ಕೆಲಸ ಮಾಡೋಕೆ ಡಾಕ್ಟರ್ ಪರಮೇಶ್ ನಿರ್ಧಾರ ಮಾಡಿದ್ದಾರೆ. ಎರಡನೇ ಹಂತದಲ್ಲಿ ಮಾಜಿ ಸಚಿವ ಸೊಗಡು ಶಿವಣ್ಣ ಮಾಧುಸ್ವಾಮಿಯನ್ನ ಸಮಾಧಾನಗೊಳಿಸುವುದಕ್ಕೆ ಸೋಮಣ್ಣ ಪ್ಲಾನ್ ಮಾಡಿದ್ದಾರೆ. ಎಐಸಿಸಿ ಅಧ್ಯಕ್ಷ ಖರ್ಗೆ ಮತ್ತೆ 2 ಹೊಸ ಗ್ಯಾರಂಟಿ ಘೋಷಿಸಿದ್ದಾರೆ. ಶ್ರಮಿಕ್ ನ್ಯಾಯ ಮತ್ತು ಹಿಸ್ಸೇದಾರ್ ನ್ಯಾಯ ಎಂಬ ಗ್ಯಾರಂಟಿ ಘೋಷಣೆ ಮಾಡಿದ್ದು, ಸಂಘಟಿತ ಅಸಂಘಟಿತ ಕಾರ್ಮಿಕರಿಗೆ ಸಾಮಾಜಿಕ ನ್ಯಾಯ, ಮಿನಿಮಮ್ ಆಕ್ಟ್, ಪ್ರಾವಿಡೆಂಟ್ ಫಂಡ್ ಆಫ್ ಆಕ್ಟ್ ಹಾಗೆ ವಿಮಾ ಆಕ್ಟ್ ಇದರಲ್ಲಿದೆ. ನಮ್ಮ ಸರ್ಕಾರ ಬಂದ್ರೆ ಗ್ಯಾರಂಟಿ ಯೋಜನೆಗಳು ಜಾರಿಯಾಗುತ್ತೆ. ಇದೆಲ್ಲ ಹಿಂದುಳಿದ ವರ್ಗಗಳು, ಬಡವರಿಗೆ ಅನುಕೂಲ ಆಗುವಂತಹ ಘೋಷಣೆಗಳು. ದುರಾದೃಷ್ಟವಶಾತ್ ಈ 10 ವರ್ಷದಲ್ಲಿ ಕಾರ್ಮಿಕ ಕಾನೂನುಗಳನ್ನ ಮೋದಿ ಸರ್ಕಾರ ವೀಕ್ ಮಾಡಿದೆ. ಹೀಗಾಗಿ ಬಡವರ ಪರ ಯೋಜನೆಗಳ ಬಗ್ಗೆ ಮೋದಿ ಸರ್ಕಾರ ನಿರ್ಲಕ್ಷ್ಯ ವಹಿಸ್ತಾ ಇದೆ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. Rashtriya Swasthya Bima Yojana, we are the first. I started it with one card, identification card. If he shows that card, 30,000 rupees per year, he can take free medical treatment. ದಾವಣಗೆರೆ ತಾಲೂಕಿನ ನೀಲನಹಳ್ಳಿ ಆಂಜನೇಯ ಕಾರ್ಣಿಕ ಭವಿಷ್ಯ ನುಡಿದಿದೆ. ಪ್ರತಿ ವರ್ಷ ನಡೆಯುವ ಆಂಜನೇಯ ಸ್ವಾಮಿ ಜಾತ್ರೆ ವೇಳೆ ಕಾರ್ಣಿಕ ಭವಿಷ್ಯ ನುಡಿಯುತ್ತೆ. ಜನ ನೇರವಾಗಿ ನಾಯಕನನ್ನೇ ಆಯ್ಕೆ ಮಾಡ್ತಾರೆ. ಅಸಮಾಧಾನಿತರ ಆಟ ನಡೆಯಲ್ಲ ಎಂಬ ಮಾರ್ಮಿಕ ನುಡಿ ಬಂದಿದೆ. ಮಹಾತಾಯಿ ಬಂಗಾರದ ತೊಟ್ಟಿಲ ಕಟ್ಯಾಳಲೇ, ನರಲೋಕದ ಜನ ಚಿನ್ನದ ಕಿರೀಟ ಇಟ್ಟರಲೇ, ವರುಣನ ಆರ್ಭಟಕ್ಕೆ ಹುಟ್ಟಿದ ಶಿಶು ಸಂತೋಷ ಆದೀತಲೇ ಅಂತ ಅರ್ಚಕ ಪರಸಪ್ಪ ಭವಿಷ್ಯ ನುಡಿದಿದ್ದಾರೆ. ಒಂದು ಹೊಸ ರೂಪದ ಶಕ್ತಿ ಅವತಾರ ಎತ್ತತ್ತೆ. ಆ ಅವತಾರವನ್ನು ಒಪ್ಪಿ ಜನರೇ ಅದಕ್ಕೆ ಕಿರೀಟ ಇಟ್ಟು ಮೆರೆಸ್ತಾರೆ. ಮಳೆ ಬೆಳೆ ಸಮೃದ್ಧಿಯಿಂದ ಕೂಡಿರುತ್ತೆ. ಪಕ್ಷಾಂತರಿಗಳನ್ನ ಪರಿಗಣಿಸದೆ ಜನ ನೇರವಾಗಿ ನಾಯಕನತ್ತ ಗಮನ ಹರಿಸಿ ಕಿರೀಟ ಹಾಕ್ತಾರೆ. ನೇರವಾಗಿ ನಾಯಕನಿಗೆ ಒಲವು ತೋರಿ ಜನರೇ ಶಕ್ತಿ ತೀರ್ಪು ಕೊಡ್ತಾರೆ. ನಾಯಕರು ಒಂದ್ ಕಡೆ ಇದ್ರೆ ಅವರನ್ನ ಕೈಬಿಟ್ಟು ಜನರೇ ಅಂತಿಮ ತೀರ್ಮಾನ ಮಾಡ್ತಾರೆ ಅಂತ NM ಆಂಜನೇಯ ಗುರುಜಿ ವಿವರಣೆ ಕೊಟ್ಟಿದ್ದಾರೆ. ಮಾತಾಯಿ ಬಂಗಾರದ ತೊಟ್ಟಿಲ ಕಟ್ಟಳಲೆ, ನರಲೋಕದ ಜನ ಚಿನ್ನದ ಕಿರೀಟ ಇಟ್ಟರಲೆ, ವರುಣನ ಆರ್ಭಟಕ್ಕೆ ಹುಟ್ಟಿದ ಶಿಶು ಸಂತೋಷಾದಿತರೇ. ಬೆಂಗಳೂರು ನಗರದಲ್ಲಿ ಕುಡಿಯೋ ನೀರಿನ ಅಭಾವ ಶುರುವಾಗಿದೆ. ಶುದ್ಧ ನೀರಿನ ಘಟಕದಲ್ಲೂ ಸಮಸ್ಯೆ ತಲೆದೋರಿದೆ. ಇಂತಹ ಸಮಯದಲ್ಲಿ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಮಲ್ಲಸಂದ್ರ ವಾರ್ಡ್ನ ಬಿಬಿಎಂಪಿ RO ಪ್ಲಾಂಟ್ನ ಗುದ್ದಿಗೆ ಬಡದ ಕೆಲವರು ಜನರಿಂದ ಡಬಲ್ ರೇಟ್ ಪಡೆದು ನೀರು ಕೊಡ್ತಿದ್ದಾರೆ. ಮಲ್ಲಸಂದ್ರ ವಾರ್ಡ್ನ ರಂಗಮಂದಿರ ಪಕ್ಕದ ಈ RO ಪ್ಲಾಂಟ್ನವರು ಜನರಿಂದ ಒಂದು ಕ್ಯಾನ್ಗೆ 10 ರೂಪಾಯಿ ಪಡಿತಾ ಇದ್ದಾರೆ. ಸರ್ಕಾರ ನಿಗದಿ ಮಾಡಿರೋದು 5 ರೂಪಾಯಿ ಮಾತ್ರ. ನೀವು ಹೇಗೆ 10 ರೂಪಾಯಿ ತಗೋತೀರಾ? ಸರ್ಕಾರದ ಆದೇಶ ಇದೆಯಾ ಅಂದ್ರೆ ನಾವೇನು ದುಡ್ಡಲ್ಲಿ ಬಂಗ್ಲೆ ಕಟ್ಟಲ್ಲ ಅಂತ ಪಬ್ಲಿಕ್ ಟಿವಿ ಪ್ರತಿನಿಧಿ ಮೇಲೆಯೇ ದರ್ಪ ಮರೆದಿದ್ದಾರೆ. ಇನ್ನು ಈ ವಿಚಾರವನ್ನ ಸ್ಥಳೀಯ ಶಾಸಕರ ಗಮನಕ್ಕೂ ತಂದಿದ್ದು ಸೂಕ್ತ ಕ್ರಮ ತೆಗೆದುಕೊಳ್ತೀವಿ ಎಂದಿದ್ದಾರೆ.
ಒಂದು ಕ್ಯಾನ್ಗೆ ಎಷ್ಟು ಕೊಟ್ರಿ ಸರ್? 10 ರೂಪಾಯಿ. ಯಾವಾಗಿಂದ ಸರ್ 10 ರೂಪಾಯಿ ಆಗಿರೋದು? ಸುಮ್ಮನೆ 3-4 ತಿಂಗಳಾಯ್ತು. ಬೋರ್ಡ್ ಎಲ್ಲಿದೆ ಸರ್ 10 ರೂಪಾಯಿ ಅಂತ? ಮತ್ತೆ ನಿನ್ ಕೆಲಸ ನೀನ್ ಡ್ಯೂಟಿ ಮಾಡು. ನಾನು ಮಾಡ್ಕೊತೀನಿ. ನಿನ್ ಡ್ಯೂಟಿ ನೀನ್ ಮಾಡು. ನೀನ್ ಯಾರು? ನೀನೇ ಮತ್ತೆ ನನ್ ಕೇಳಕ್ಕೆ ತಗೊಂಬಿಟ್ಟೆ ಕಿತ್ಕಂತಿಯಲ್ಲ. ನನಗೆ ಸಂಬಳ ಕೊಡ್ತೀರಾ ನೀನು? ನಿನ್ ಕೆಲಸ ಬಂದು ನಾನ್ ಮಾಡ್ಲಾ? ನಾನು ನಾಳೆ ಬೆಳಿಗ್ಗೆ ಬಂದು ನಿಮ್ಮ ಮನೆ ಕೆಲಸ ಕೊಡ್ತೀನಿ, ಕೊಡಿಸ್ಲಾ ನಾನು ಬಂದು? ನಾವು ಅದನ್ನ ಹೇಳಿಲ್ಲ. ಮತ್ತೆ ಹೋಗಿ ಇನ್ನು 300 ವಾರ್ಡಾಗೂ ಹೋಗಿ ಹಿಡ್ಕೊ ಹೋಗ್ರಿ. ಬೆಂಗಳೂರಿನಲ್ಲಿ ಕಂಡು ಕೇಳರಿಯದ ಜಲಕ್ಷಾಮ ಎದುರಾಗಿದೆ. ಈ ಹೊತ್ತಲ್ಲೇ ಬಣ್ಣದ ಹಬ್ಬ ಹೋಳಿ ಸಂಭ್ರಮ ಜೋರಾಗಿದೆ. ಹೀಗಾಗಿ ಈ ವರ್ಷ ಜಲಸ್ನೇಹಿ ಹೋಳಿ ಆಚರಣೆ ಮಾಡುವಂತೆ ಜಲಮಂಡಳಿ ಅಧ್ಯಕ್ಷರು ಸಾರ್ವಜನಿಕರಿಗೆ ಮನವಿ ಮಾಡಿದ್ದಾರೆ. ಆಚರಣೆಯ ನೆಪದಲ್ಲಿ ನೀರು ವ್ಯರ್ಥ ಮಾಡಿದರೆ ಕ್ರಮ ಕೈಗೊಳ್ಳಲಾಗುತ್ತೆ, ಹೀಗಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಈಗಾಗಲೇ ಪ್ಯಾಲೇಸ್ ಗ್ರೌಂಡ್, ಅಪಾರ್ಟ್ಮೆಂಟ್, ಕೆಲ ರೆಸ್ಟೋರೆಂಟ್, ಹೋಟೆಲ್ಗಳಲ್ಲಿ ಹೋಳಿ ಆಚರಣೆಗೆ ಸಿದ್ಧತೆಗಳು ನಡೀತಾ ಇದೆ. ಕಾವೇರಿ ನೀರೇ ಬಳಕೆಯಾಗಲಿ, ಬೋರ್ವೆಲ್ ನೀರೇ ಬಳಕೆಯಾಗಲಿ ವ್ಯರ್ಥವಾಗುವುದು ನೀರೇ. ನೀರು ಕುಡಿಯೋಕೆ ಮೊದಲ ಆದ್ಯತೆ ಹೊರತು ಜಾಲಿ ಮಾಡೋಕೆ ಅಲ್ಲ ಅಂತ ಜಲಮಂಡಳಿ ಅಧ್ಯಕ್ಷರು ಖಡಕ್ ಆಗಿ ಹೇಳಿದ್ದಾರೆ. ಹೋಳಿ ಅಂತಿದ್ದು ನಮ್ಮದು ಸಾಂಸ್ಕೃತಿಕ ಒಂದು ಆಚರಣೆ. ಅದು ಮನೆ ಒಳಗಡೆ, ಮನೆ ಅಂಗಳದಲ್ಲಿ ನೀವು ಮತ್ತು ನಿಮ್ಮ ಸಾಮಾಜಿಕವಾಗಿ ಆಚರಣೆ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಅದನ್ನು ನೀವು ಪರಿಸರ ಸ್ನೇಹಿಯಾಗಿ, ಜಲ ಸ್ನೇಹಿಯಾಗಿ ಮಾಡೋದಕ್ಕೆ ನಮ್ಮ ಬೆಂಬಲ ಇದೆ. ಆ ಜಲಸ್ನೇಹಿ ಹೋಳಿಯನ್ನು ನೀವು ನಿಮ್ಮ ಭಾಗದಲ್ಲಿ ಆಚರಣೆ ಮಾಡಲ್ಲ. ಅದನ್ನು ಭಾಳ ದೊಡ್ಡ ಮಟ್ಟಕ್ಕೆ ಕಮರ್ಷಿಯಲ್ ಆಕ್ಟಿವಿಟಿಯಾಗಿ ಮಾಡೋದು ಕಂಡು ಬಂದರೆ ಖಂಡಿತ ಅವ್ರ ಮೇಲೆ ಕೂಡ ಕ್ರಮ ಜರುಗಿಸ್ತೀವಿ.